ಅವರು ಇವತ್ತು ವಿಧಾನಸಭೆ ಸಭಾಧ್ಯಕ್ಷರಾದ್ಮೇಲೆ ಯಾವ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಇವತ್ತು ಅವರೇನು ವಿಧಾನಸಭೆ ನಡೆಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಚರ್ಚೆ ಆಯಿತು ರಾತ್ರಿ 10 ಗಂಟೆವರೆಗೆ 11 ಗಂಟೆವರೆಗೆ, ಬೆಳಗ್ಗೆ 8:30ಯಿಂದ ಪ್ರಾರಂಭ ಮಾಡಿ ಇಷ್ಟೊಂದು ದೀರ್ಘಕಾಲದ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದ್ದಂಥದ್ದು ಪ್ರಥಮ ಬಾರಿಗೆ. ಆದ್ರೂ ವಿನಾಕಾರಣ ಆ ಒಂದು ವಿಧಾನಸಭೆಯ ಅಧ್ಯಕ್ಷರ ಹುದ್ದೆಗೆ ಅಗೌರವ ತರುವಂತ ರೀತಿಯಲ್ಲಿ ಏನು ಶಾಸಕರು ನಡ್ಕೊಂಡಿದ್ದಾರೆ, ಅದರ ಆಧಾರದ ಮೇಲೆ ಅವ್ರ ಮೇಲೆ ಕ್ರಮ ಆಗಿದೆ. ಅದಕ್ಕೆ ಧರ್ಮದ ಲೇಪನ ಕೊಡುವಂಥದ್ದು, ಜಾತಿಯ ಲೇಪನ ಕೊಡುವಂಥದ್ದು ಇದು ಅತ್ಯಂತ ಖಂಡನೀಯವಾಗಿದೆ. ಇವತ್ತು ಪುಂಜಾ ಅವರು ಯಾವತ್ತಿಗೂ ಇದೇ ರೀತಿಯಲ್ಲಿ ಮಾತಾಡುವಂತಹ ಒಂದು ಚಾಳಿಯನ್ನು ಬೆಳೆಸಿಕೊಂಡು ಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇವತ್ತು ಬಿಜೆಪಿಗೆ ಅವರ ಹೇಳಿಕೆಯಿಂದ ಇವತ್ತು ಅವರಿಗೆ ಜನ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಪಕ್ಷ ಇದಕ್ಕೇನಾದ್ರೂ ಆಕ್ಷೇಪ ವ್ಯಕ್ತಪಡಿಸುತ್ತಾ ಪ್ರಬಲವಾಗಿ? ಹೇಗೆ ಸರ್? ಹೌದು, ಪ್ರಬಲವಾಗಿ ನಮ್ಮ ಆಕ್ಷೇಪ ಇದ್ದೇ ಇದೆ. ಇವರೇನು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಸಮಾಜ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಂವಿಧಾನ ವಿರೋಧಿಗಳು, ಇವರು ಪ್ರಜಾಪ್ರಭುತ್ವದ ವಿರೋಧಿಗಳು. ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ರೈಟ್, ಥ್ಯಾಂಕ್ ಯು ಈಶ್ವರ್ ಖಂಡ್ರೆ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಕ್ಕೆ. ಹರೀಶ್ ಪೂಂಜಾ ಹೇಳಿಕೆಗೆ ಸಚಿವ ಈಶ್ವರ್ ಖಂಡ್ರೆ ಪ್ರಬಲವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಇದು ಬಿಜೆಪಿಯವರ ಮನಸ್ಥಿತಿ, ಇಷ್ಟೇ ಬಿಜೆಪಿಯವರ ಮನಸ್ಥಿತಿ ಅನ್ನುವಂತ ಮಾತನ್ನ ಹೇಳಿದ್ರು. ಕೋಮುವಾದದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಈಶ್ವರ್ ಖಂಡ್ರೆ ಅವರ ಅಭಿಪ್ರಾಯ. OIC ಇಂಥವರೆಲ್ಲ ಹೇಳಿದ್ರು ನಾವು 2040ಕ್ಕೆ ಮೆಜಾರಿಟಿಗೆ ಬರ್ತೇವೆ, ನಾವೇನು ಅಂತ ತೋರಿಸ್ತೇವೆ ಅಂತ ಹೇಳಿ. ಇವತ್ತು ಇರಾನ್ ಇರಬಹುದು, ಇರಾಕ್ ಇರಬಹುದು, ಈ ರೀತಿಯ ಬಾಂಗ್ಲಾ, ಈ ರೀತಿ ಅಥವಾ ಪಾಕಿಸ್ತಾನದಲ್ಲಿ ಏನು ಮುಸಲ್ಮಾನರ ಆಡಳಿತ ಇದೆ ನೋಡಿ, ಮುಸಲ್ಮಾನರು ಬಹುಸಂಖ್ಯಾತರಾದ್ರೆ ಯಾವ ರೀತಿ ಹಿಂಸಿಸ್ತಾರೆ, ಯಾವ ರೀತಿ ಅವರ ದ್ವೇಷದ ನೀತಿ ಇರುತ್ತೆ, ಅದರ ಸ್ಯಾಂಪಲ್ ಅನ್ನು ಒಬ್ಬ ಮುಸಲ್ಮಾನ ಏನು ಎನ್ನುವಂಥದ್ದನ್ನು ಕಾದರ ಮುಸಲ್ಮಾನಾಗಿ ತೋರಿಸ್ಕೊಟ್ಟಿರೋದು. ಜಾತಿ ಮೀರಿರುತ್ತಲ್ವಾ ಸರ್? ಜಾತಿ ಮೀರಿರೋದು ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ, ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಕಾದರ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ 1 ಇಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂತದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದ್ರೆ ಕಾಫಿರ್ ಅಂತ ಏನ್ ಅವರು ಹೇಳ್ತಾರೆ. ಅವರು ಇವತ್ತು ವಿಧಾನಸಭೆ ಸಭಾಧ್ಯಕ್ಷರಾದ್ಮೇಲೆ ಯಾವ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಇವತ್ತು ಅವರೇನು ವಿಧಾನಸಭೆ ನಡೆಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಚರ್ಚೆ ಆಯಿತು ರಾತ್ರಿ 10 ಗಂಟೆವರೆಗೆ 11 ಗಂಟೆವರೆಗೆ, ಬೆಳಗ್ಗೆ 8:30ಯಿಂದ ಪ್ರಾರಂಭ ಮಾಡಿ ಇಷ್ಟೊಂದು ದೀರ್ಘಕಾಲದ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದ್ದಂಥದ್ದು ಪ್ರಥಮ ಬಾರಿಗೆ. ಆದ್ರೂ ವಿನಾಕಾರಣ ಆ ಒಂದು ವಿಧಾನಸಭೆಯ ಅಧ್ಯಕ್ಷರ ಹುದ್ದೆಗೆ ಅಗೌರವ ತರುವಂತ ರೀತಿಯಲ್ಲಿ ಏನು ಶಾಸಕರು ನಡ್ಕೊಂಡಿದ್ದಾರೆ, ಅದರ ಆಧಾರದ ಮೇಲೆ ಅವ್ರ ಮೇಲೆ ಕ್ರಮ ಆಗಿದೆ. ಅದಕ್ಕೆ ಧರ್ಮದ ಲೇಪನ ಕೊಡುವಂಥದ್ದು, ಜಾತಿಯ ಲೇಪನ ಕೊಡುವಂಥದ್ದು ಇದು ಅತ್ಯಂತ ಖಂಡನೀಯವಾಗಿದೆ. ಇವತ್ತು ಪುಂಜಾ ಅವರು ಯಾವತ್ತಿಗೂ ಇದೇ ರೀತಿಯಲ್ಲಿ ಮಾತಾಡುವಂತಹ ಒಂದು ಚಾಳಿಯನ್ನು ಬೆಳೆಸಿಕೊಂಡು ಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇವತ್ತು ಬಿಜೆಪಿಗೆ ಅವರ ಹೇಳಿಕೆಯಿಂದ ಇವತ್ತು ಅವರಿಗೆ ಜನ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಪಕ್ಷ ಇದಕ್ಕೇನಾದ್ರೂ ಆಕ್ಷೇಪ ವ್ಯಕ್ತಪಡಿಸುತ್ತಾ ಪ್ರಬಲವಾಗಿ? ಹೇಗೆ ಸರ್? ಹೌದು, ಪ್ರಬಲವಾಗಿ ನಮ್ಮ ಆಕ್ಷೇಪ ಇದ್ದೇ ಇದೆ. ಇವರೇನು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಸಮಾಜ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಂವಿಧಾನ ವಿರೋಧಿಗಳು, ಇವರು ಪ್ರಜಾಪ್ರಭುತ್ವದ ವಿರೋಧಿಗಳು. ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ರೈಟ್, ಥ್ಯಾಂಕ್ ಯು ಈಶ್ವರ್ ಖಂಡ್ರೆ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಕ್ಕೆ. ಹರೀಶ್ ಪೂಂಜಾ ಹೇಳಿಕೆಗೆ ಸಚಿವ ಈಶ್ವರ್ ಖಂಡ್ರೆ ಪ್ರಬಲವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಇದು ಬಿಜೆಪಿಯವರ ಮನಸ್ಥಿತಿ, ಇಷ್ಟೇ ಬಿಜೆಪಿಯವರ ಮನಸ್ಥಿತಿ ಅನ್ನುವಂತ ಮಾತನ್ನ ಹೇಳಿದ್ರು. ಕೋಮುವಾದದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಈಶ್ವರ್ ಖಂಡ್ರೆ ಅವರ ಅಭಿಪ್ರಾಯ. OIC ಇಂಥವರೆಲ್ಲ ಹೇಳಿದ್ರು ನಾವು 2040ಕ್ಕೆ ಮೆಜಾರಿಟಿಗೆ ಬರ್ತೇವೆ, ನಾವೇನು ಅಂತ ತೋರಿಸ್ತೇವೆ ಅಂತ ಹೇಳಿ.
ಇವತ್ತು ಇರಾನ್ ಇರಬಹುದು, ಇರಾಕ್ ಇರಬಹುದು, ಈ ರೀತಿಯ ಬಾಂಗ್ಲಾ ಈ ರೀತಿ ಅಥವಾ ಪಾಕಿಸ್ತಾನದಲ್ಲಿ ಏನು ಮುಸಲ್ಮಾನರ ಆಡಳಿತ ಇದೆ ನೋಡಿ, ಮುಸಲ್ಮಾನರು ಬಹುಸಂಖ್ಯಾತರಾದ್ರೆ ಯಾವ ರೀತಿ ಹಿಂಸಿಸ್ತಾರೆ, ಯಾವ ರೀತಿ ಅವರ ದ್ವೇಷದ ನೀತಿ ಇರುತ್ತೆ, ಅದರ ಸ್ಯಾಂಪಲ್ ಅನ್ನು ಒಬ್ಬ ಮುಸಲ್ಮಾನ ಏನು ಎನ್ನುವಂಥದ್ದನ್ನು ಕಾದರ್ ಮುಸಲ್ಮಾನಾಗಿ ತೋರಿಸಿಕೊಟ್ಟಿರೋದು. ಜಾತಿ ಮೀರಿರುತ್ತಲ್ವಾ ಸರ್? ಜಾತಿ ಮೀರಿರೋದು ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ, ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಕಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ ಒಂದಿಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂತದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದ್ರೆ ಕಾಫಿರ್ ಅಂತ ಏನ್ ಅವ್ರು ಹೇಳ್ತಾರೆ. ಅವರು ಏನು ಇವತ್ತು ವಿಧಾನಸಭೆ ಸಭಾಧ್ಯಕ್ಷರಾದ್ಮೇಲೆ ಯಾವ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಇವತ್ತು ಅವರೇನು ವಿಧಾನಸಭೆ ನಡೆಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಚರ್ಚೆ ಆಯಿತು ರಾತ್ರಿ 10 ಗಂಟೆವರೆಗೆ, 11 ಗಂಟೆವರೆಗೆ, ಬೆಳಗ್ಗೆ 8:30 ಪ್ರಾರಂಭ ಮಾಡಿ ಇಷ್ಟೊಂದು ದೀರ್ಘಕಾಲದ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದ್ದಂಥದ್ದು ಪ್ರಥಮ ಬಾರಿಗೆ. ಆದ್ರೂ ವಿನಾಕಾರಣ ಆ ಒಂದು ವಿಧಾನಸಭೆಯ ಅಧ್ಯಕ್ಷರ ಹುದ್ದೆಗೆ ಅಗೌರವ ತರುವಂತಹ ರೀತಿಯಲ್ಲಿ ಏನು ಶಾಸಕರು ನಡ್ಕೊಂಡಿದ್ದಾರೆ, ಅದರ ಆಧಾರದ ಮೇಲೆ ಅವ್ರ ಮೇಲೆ ಕ್ರಮ ಆಗಿದೆ. ಅದಕ್ಕೆ ಧರ್ಮದ ಲೇಪನ ಕೊಡುವಂಥದ್ದು, ಜಾತಿಯ ಲೇಪನ ಕೊಡುವಂಥದ್ದು ಇದು ಅತ್ಯಂತ ಖಂಡನೀಯವಾಗಿದೆ. ಇವತ್ತು ಪುಂಜಾ ಅವರು ಯಾವತ್ತಿಗೂ ಇದೇ ರೀತಿಯಲ್ಲಿ ಮಾತಾಡುವಂತಹ ಒಂದು ಚಾಳಿಯನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇವತ್ತು ಬಿಜೆಪಿಗೆ ಅವರ ಹೇಳಿಕೆಯಿಂದ ಇವತ್ತು ಅವರಿಗೆ ಜನ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಪಕ್ಷ ಇದಕ್ಕೇನಾದ್ರೂ ಆಕ್ಷೇಪ ವ್ಯಕ್ತಪಡಿಸುತ್ತಾ ಪ್ರಬಲವಾಗಿ? ಹೇಗೆ ಸರ್? ಹೌದು, ಪ್ರಬಲವಾಗಿ ನಮ್ಮ ಆಕ್ಷೇಪ ಇದ್ದೇ ಇದೆ. ಇವರೇನು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಸಮಾಜ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಂವಿಧಾನ ವಿರೋಧಿಗಳು, ಇವರು ಪ್ರಜಾಪ್ರಭುತ್ವದ ವಿರೋಧಿಗಳು. ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ರೈಟ್, ಥ್ಯಾಂಕ್ ಯು ಈಶ್ವರ್ ಖಂಡ್ರೆ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಕ್ಕೆ. ಹರೀಶ್ ಪೂಂಜಾ ಹೇಳಿಕೆಗೆ ಸಚಿವ ಈಶ್ವರ್ ಖಂಡ್ರೆ ಪ್ರಬಲವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಇದು ಬಿಜೆಪಿಯವರ ಮನಸ್ಥಿತಿ, ಇಷ್ಟೇ ಬಿಜೆಪಿಯವರ ಮನಸ್ಥಿತಿ ಅನ್ನುವಂತ ಮಾತನ್ನ ಹೇಳಿದ್ರು. ಕೋಮುವಾದದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಈಶ್ವರ್ ಖಂಡ್ರೆ ಅವರ ಅಭಿಪ್ರಾಯ. ಓವೈಸಿ ಇಂಥವರೆಲ್ಲ ಹೇಳಿದ್ರು ನಾವು 2040ಕ್ಕೆ ಮೆಜಾರಿಟಿಗೆ ಬರ್ತೇವೆ, ನಾವೇನು ಅಂತ ತೋರಿಸ್ತೇವೆ ಅಂತ ಹೇಳಿ. ಇವತ್ತು ಇರಾನ್ ಇರಬಹುದು, ಇರಾಕ್ ಇರಬಹುದು, ಈ ರೀತಿಯ ಬಾಂಗ್ಲಾ ಈ ರೀತಿ ಅಥವಾ ಪಾಕಿಸ್ತಾನದಲ್ಲಿ ಏನು ಮುಸಲ್ಮಾನರ ಆಡಳಿತ ಇದೆ ನೋಡಿ, ಮುಸಲ್ಮಾನರು ಬಹುಸಂಖ್ಯಾತರಾದ್ರೆ ಯಾವ ರೀತಿ ಹಿಂಸಿಸ್ತಾರೆ, ಯಾವ ರೀತಿ ಅವರ ದ್ವೇಷದ ನೀತಿ ಇರುತ್ತೆ, ಅದರ ಸ್ಯಾಂಪಲ್ ಅನ್ನು ಒಬ್ಬ ಮುಸಲ್ಮಾನ ಏನು ಎನ್ನುವಂಥದ್ದನ್ನು ಕಾದರ್ ಮುಸಲ್ಮಾನಾಗಿ ತೋರಿಸಿಕೊಟ್ಟಿರೋದು. ಜಾತಿ ಮೀರಿರುತ್ತಲ್ವಾ ಸರ್? ಜಾತಿ ಮೀರಿರೋದು ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ, ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಕಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ ಒಂದಿಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂತದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದ್ರೆ ಕಾಫಿರ್ ಅಂತ ಏನ್ ಅವ್ರು ಹೇಳ್ತಾರೆ